ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ, ಅದರಲ್ಲಿ ಎರಡು ಮಾತಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ನಡೆದಿರ್ತಕ್ಕಂಥ 4 ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಈ ಒಂದು ಕ್ಷೇತ್ರವನ್ನು ನಿರಂತರವಾಗಿ ಗೆಲ್ತಾ ಬರ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪನವರ ವಯೋಸಹಜ ಕಾಯಿಲೆಯಿಂದ ಅವರು ಇತ್ತೀಚಿನ ನಿಧನರಾದರು. ಆ ನಿಧನದ ಕಾರಣಕ್ಕೆ ಇದೀಗ ಆ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ಆದರೆ 4 ಚುನಾವಣೆಗಳಿಂದ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ ಗೆಲ್ತಾ ಬಂದಿದ್ದಂಥ ಈ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ನ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಅದು BJP ಕಾರಣಕ್ಕಲ್ಲ, ಕಾಂಗ್ರೆಸ್ನಲ್ಲಿಯೇ ಉಂಟಾಗಿರ್ತಕ್ಕಂಥ ಒಂದು ಒಳಜಗಳದ ಕಾರಣಕ್ಕೆ ಈ ಬಾರಿ ಕಾಂಗ್ರೆಸ್ ಆ ಕ್ಷೇತ್ರವನ್ನು ಕಳೆದುಕೊಳ್ಳುತ್ತಾ ಅನ್ನುವ ಲೆಕ್ಕಾಚಾರಗಳು ಈ ಇಡೀ ಕ್ಷೇತ್ರದಾದ್ಯಂತ ಬಹುದೊಡ್ಡ ಮಟ್ಟದ ಚರ್ಚೆಗೆ ಒಳಗಾಗ್ತಾ ಇದ್ದಾವೆ. ಒಂದು ಕಡೆ ಶಾಮನೂರು ಕುಟುಂಬದ ಸಚಿವರು ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಈ ಬಾರಿ ತಮ್ಮ ಪುತ್ರನ ರಾಜಕೀಯ ಒಂದು ಪ್ರವೇಶಕ್ಕೆ ಈ ಒಂದು ವಿಧಾನಸಭಾ ಕ್ಷೇತ್ರವನ್ನೇ ವೇದಿಕೆಯನ್ನಾಗಿ ಮಾಡಿಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವ ಜಮೀರ್ ಅಹಮದ್ ಈ ಬಾರಿ ತಮ್ಮ ಸಮುದಾಯದವರಿಗೆ ಆ ಒಂದು ಕ್ಷೇತ್ರದ ಒಂದು ಉಪಚುನಾವಣೆಯ ಕಾಂಗ್ರೆಸ್ ಟಿಕೆಟನ್ನು ಕೊಡಿಸಬೇಕು ಅನ್ನುವ ನಿರಂತರ ಪ್ರಯತ್ನವನ್ನು ನಡೆಸ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ನ ಬಹುದೊಡ್ಡ ಒಂದು ಒಳಜಗಳಕ್ಕೆ ಕಾರಣ ಆಗಿದೆ. ಈ ಇಬ್ಬರೂ ಸಚಿವರು ಕೂಡ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಒಂದು ಹಂತದಲ್ಲಿ SS ಮಲ್ಲಿಕಾರ್ಜುನ್ ತಾನು ತನ್ನ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ನಿರ್ಧಾರವನ್ನು ಸ್ವತಃ ಸಿದ್ದರಾಮಯ್ಯನವರ ಮುಂದೆ ಪ್ರಕಟ ಮಾಡಿದರು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದಂಥ 2 ಪ್ರಮುಖ ಸಚಿವ ಸಂಪುಟದ ಸಭೆಗಳಲ್ಲೂ ಕೂಡ ಗೈರಾಜರಾಗೋದ್ರ ಮೂಲಕ SS ಮಲ್ಲಿಕಾರ್ಜುನ್ ತಮ್ಮ ಆಕ್ರೋಶವನ್ನು ಸಿದ್ದರಾಮಯ್ಯನವರ ಮುಂದೆ ಬಹಿರಂಗಪಡಿಸಿದ್ದಾರೆ. ಇನ್ನೊಂದು ಕಡೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಏನು ವಾಲ್ಮೀಕಿ ಸಮುದಾಯದ ಒಂದು ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿತ್ತು, ಆ ಕಾರ್ಯಕ್ರಮಕ್ಕೂ ಕೂಡ ಈ SS ಮಲ್ಲಿಕಾರ್ಜುನ್ ಗೈರು ಹಾಜರಾಗೋದ್ರ ಮೂಲಕ ಒಂದು ವೇಳೆ ತನ್ನ ಪುತ್ರನಿಗೆ ಈ ಬಾರಿ ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದರೆ ನಾನು ಎಂತಹ ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಕೂಡ ಸಿದ್ಧ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಕೂಡ ಈ ಬಾರಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಬೇಕು ಅನ್ನುವ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ತಲೆನೋವಾಗಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಏನಿದೆ, ನಿಜಕ್ಕೂ ಕೂಡ ಒಂದು ವೇಳೆ ಶಾಮನೂರು ಕುಟುಂಬದ ಕಾಂಗ್ರೆಸ್ ಟಿಕೆಟ್ ಈ ಬಾರಿ ಶಾಮನೂರು ಕುಟುಂಬದ ಕೈ ತಪ್ಪಿದ್ದೆ ಆದರೆ ಅಲ್ಲಿ ಚುನಾವಣಾ ಫಲಿತಾಂಶ ಏನಾಗಿರ್ಬೋದು, ಜಮೀರ್ ಅಹಮದ್ ಮತ್ತು SS ಮಲ್ಲಿಕಾರ್ಜುನ್ ಅವರ ನಡುವಿನ ಕಾಳಗದಲ್ಲಿ ಯಾರು ಮೇಲ್ಗೈಯನ್ನು ಸಾಧಿಸ್ಬೋದು ಒಂದ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, BJP ಏನೂ ಕಳ್ಕೊಳ್ಳಾರ್ದಂತಹ ಒಂದು ಕ್ಷೇತ್ರ ಅಂದರೆ ಅದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಕಳೆದ 4 ಚುನಾವಣೆಗಳಲ್ಲೂ ಕೂಡ BJP ಬೇರೆ ಬೇರೆ ಪ್ರಯೋಗಗಳನ್ನು ನಡೆಸಿದ್ರೂ ಸಹ ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಈ ಬಾರಿ ಅಲ್ಲಿ ಒಂದು ರೀತಿಯ ವಾತಾವರಣ BJPಗೆ ಪೂರಕವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಒಳಜಗಳ. ಕಳೆದ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಮಾಜಿ MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟನ್ನು ನಾವು ಕೊಡ್ತೀವಿ ಅನ್ನುವ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಜಬ್ಬಾರ್ ಅವರಿಗೆ ರವಾನಿಸಿತ್ತು. ಆದರೆ ಆ ಸಂದರ್ಭದಲ್ಲಿ ಜಬ್ಬಾರ್ ಅವರ ಪುತ್ರಿ ಅನಾರೋಗ್ಯದ ಕಾರಣಕ್ಕೆ ಹಾಸ್ಪಿಟ್ಲಲ್ಲಿದ್ದಂತಹ ಕಾರಣಕ್ಕೆ ಜಬ್ಬಾರ್ ಆ ಒಂದು B ಫಾರಮನ್ನು ಶಾಮನೂರು ಶಿವಶಂಕರಪ್ಪನವರಿಗೆ ಕೊಡಿಸೋದ್ರ ಮೂಲಕ ತಮ್ಮ ಶಾಸಕ ಸ್ಥಾನವನ್ನು ಒಂದು ರೀತಿ ತ್ಯಾಗ ಮಾಡಿದ್ದು, ತನಗೆ ಒದಗಿ ಬಂದಂತಹ ಒಂದು ಅದೃಷ್ಟವನ್ನು ಶಾಮನೂರು ಶಿವಶಂಕರಪ್ಪನವರಿಗೆ ದಾರೆ ಎರೆದಿದ್ದು ಅಂದರೆ ತಪ್ಪಾಗೋದಿಲ್ಲ. ಆದರೆ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯ ಈ ಒಂದು ಚುನಾವಣೆಯ ಟಿಕೆಟ್ ನಮ್ಮ ಸಮುದಾಯಕ್ಕೆ ಬೇಕು ಅನ್ನುವ ಹಠಕ್ಕೆ ಬಿದ್ದಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಜಮೀರ್ ಅಹಮದ್ ಸಹ ನೇರವಾಗಿ ಅಬ್ದುಲ್ ಜಬ್ಬಾರ್ ಅವರ ಮನೆಗೆ ಇತ್ತೀಚೆಗೆ ಭೇಟಿ ಕೊಟ್ಟು ಈ ಬಾರಿ ಕಾಂಗ್ರೆಸ್ ಟಿಕೆಟನ್ನು ಕೊಡಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾಳೆಯದ ತಳಮಳಕ್ಕೆ ಕಾರಣ ಆಗಿದೆ. ಒಂದು ಕಡೆ BJP ಕೂಡ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀಬೋದು ಅನ್ನೋದನ್ನು ಕಾದು ನೋಡ್ತಾ ಇದೆ. ಸುಮಾರು 65,000ದಷ್ಟಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಬಾರಿ ಅಲ್ಲೇನಾದರೂ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಅದರ ಒಂದು ಆ ಕ್ಷೇತ್ರದ ಚುನಾವಣಾ ಫಲಿತಾಂಶ ಈ ಬಾರಿ ಚೇಂಜ್ ಆಗ್ಬೋದು ಅನ್ನುವ ಒಂದು ನಿರೀಕ್ಷೆಗಳನ್ನು ಕೂಡ BJP ಇಟ್ಕೊಂಡಿದೆ. ಯಾಕಂದರೆ ಅಲ್ಪಸಂಖ್ಯಾತ ಸಮುದಾಯ ಅತಿ ಹೆಚ್ಚು ಮತದಾರರನ್ನು ಅಲ್ಲಿ ಹೊಂದಿದ್ರೂ ಕೂಡ
ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ವೇಳೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಉಳಿದಿರ್ತಕ್ಕಂಥ ಹಿಂದೂ ಸಮುದಾಯ ಈ ಬಾರಿ ಕ್ರೋಢೀಕರಣ ಆಗ್ಬೋದು. ಆ ಮೂಲಕ BJP ಬಹುದೊಡ್ಡ ಲಾಭವನ್ನು ಈ ಕ್ಷೇತ್ರದಲ್ಲಿ ಪಡಿಬೋದು ಅನ್ನುವ ಲೆಕ್ಕಾಚಾರ ಈಗ ಆ ಒಂದು ಕ್ಷೇತ್ರದಲ್ಲಿ ಕಂಡುಬರ್ತಾಯಿದೆ. ಯಾಕಂದರೆ ಅಲ್ಪಸಂಖ್ಯಾತರು ಸರಿಸುಮಾರು 65,000 ಮತಗಳು ಇದ್ದರೂ ಕೂಡ ಅವರು ಆ ಒಂದು ಮತಗಳನ್ನೇ ಇಟ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಕಾಣ್ತಕ್ಕಂಥದ್ದು ಅತ್ಯಂತ ಕಠಿಣ ಅನ್ನೋದು ಅಲ್ಲಿರ್ತಕ್ಕಂಥ ಸಹಜ ಪರಿಸ್ಥಿತಿ. ಯಾಕಂದರೆ ಅಲ್ಪಸಂಖ್ಯಾತ ಸಮುದಾಯದ ನಂತರ ಅತ್ಯಂತ ಹೆಚ್ಚು ಮತಗಳನ್ನು ಹೊಂದಿರತಕ್ಕಂಥದ್ದು ವೀರಶೈವ ಲಿಂಗಾಯತ ಸಮುದಾಯ. ಸುಮಾರು 50,000 ಲಿಂಗಾಯತ ಸಮುದಾಯದ ಮತಗಳು ಆ ಒಂದು ಕ್ಷೇತ್ರದಲ್ಲಿದ್ದಾವೆ. ಅದನ್ನು ಬಿಟ್ಟರೆ SC ಮತ್ತು ST ಸಮುದಾಯದ ಸುಮಾರು 40,000 ಮತಗಳಿದ್ದಾವೆ. ಅದೇ ರೀತಿ ಮರಾಠ ಸಮುದಾಯದ 30,000 ಮತಗಳು ಕೂಡ ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಇನ್ನಿತರೆ ಸಣ್ಣ ಪುಟ್ಟ ಸಮುದಾಯಗಳನ್ನು ಸೇರಿಸಿ ಸುಮಾರು 30,000 ಮತಗಳು ಆ ಒಂದು ಕ್ಷೇತ್ರದಲ್ಲಿದ್ದಾವೆ. ಇನ್ನು ಕುರುಬ ಸಮುದಾಯದ 20,000 to 30,000 ಮತಗಳು ಕೂಡ ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. ಇಷ್ಟೊಂದು ಓಟುಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ವೇಳೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಅದು BJPಗೆ ಬಹುದೊಡ್ಡ ಲಾಭವನ್ನು ತಂದುಕೊಡ್ಬೋದು. ಯಾಕಂದರೆ ಸುಮಾರು 50,000 ಲಿಂಗಾಯತ ಮತಗಳು ಒಂದು ವೇಳೆ ಏನು ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಬಾರಿ ಅಲ್ಲಿ ಮಣೆಯನ್ನು ಹಾಕಿದ್ದೆ ಆದರೆ ಅಲ್ಲಿರ್ತಕ್ಕಂಥ ಲಿಂಗಾಯತ ಅಂದರೆ ಹಿಂದೂ ಸಮಾಜದ ಓಟುಗಳು ಒಗ್ಗೂಡ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಆ ಕ್ಷೇತ್ರದಲ್ಲಿ ಕಂಡುಬರ್ತವೆ. ಕಳೆದ 4 ಚುನಾವಣೆಗಳಲ್ಲೂ ಕೂಡ ಬಹುತೇಕ ಯಶವಂತರಾವ್ ಜಾಧವ್ ಹಾಗೂ ಅಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಸುಲಭವಾದ ಗೆಲುವನ್ನು ಕಾಣ್ತಾ ಬರ್ತಿದ್ದರು. ಆದರೆ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನಾದರೂ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಅದು ಆ ಒಂದು ಕ್ಷೇತ್ರದ ಚುನಾವಣಾ ಫಲಿತಾಂಶದ ಲೆಕ್ಕಾಚಾರವನ್ನೇ ತಲೆ ಕೆಳಗು ಮಾಡ್ಬೋದು ಅನ್ನುವ ಲೆಕ್ಕಾಚಾರಗಳು ಕೇಳಿಬರ್ತದವೆ. ಒಂದು ಕಡೆ BJP ಕೂಡ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನ್ನೋದನ್ನು ಕಾಯ್ದು ನೋಡ್ತಾ ಇದ್ದಾವೆ. ಇನ್ನೊಂದು ಕಡೆ ಅಹಿಂದ ವರ್ಗದ ಯುವ ನಾಯಕನಾಗಿರ್ತಕ್ಕಂಥ GB ವಿನಯ್ ಕುಮಾರ್ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಬಹುದೊಡ್ಡ ತೊಡರುಗಾಲನ್ನು ಕೊಡ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಅಲ್ಲಿ ಕೇಳಿಬರ್ತದವೆ. ಒಂದು ವೇಳೆ ಕಾಂಗ್ರೆಸ್ ಮತ್ತು ಕೂಡ SS ಮಲ್ಲಿಕಾರ್ಜುನ್ ಅವರ ಒತ್ತಡಕ್ಕೆ ಮಣಿದು ಶಾಮನೂರು ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ಗೆ ಅಲ್ಲೂ ಕೂಡ ಅಪಾಯ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗಾಗಲೇ ಅಸಾದುದ್ದೀನ್ ಓವೈಸಿ ಕೂಡ ಈ ಒಂದು ಕ್ಷೇತ್ರಕ್ಕೆ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ 3-4 ಸುತ್ತಿನ ಅಲ್ಪಸಂಖ್ಯಾತ ಸಮುದಾಯದ ಒಂದು ನಾಯಕರ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇನ್ನೊಂದು ಕಡೆ SDPI ಕೂಡ ಈ ಬಾರಿ ಅಲ್ಲಿನ ಚುನಾವಣಾ ಕಣಕ್ಕಿಳಿಬೇಕು ಅನ್ನುವ ಮನಸ್ಥಿತಿಯಲ್ಲಿ ಈಗಾಗಲೇ ಒಂದು ರೀತಿಯ ಪ್ರಚಾರವನ್ನು ಆ ಒಂದು ಕ್ಷೇತ್ರದಲ್ಲಿ ಶುರು ಇಟ್ಕೊಂಡಿದೆ. ಆದರೂ ಕೂಡ ಬಹುತೇಕ ಈ ಒಂದು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ನ ಒಂದು ಆಯ್ಕೆ ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ ವರಿಷ್ಠರಿಗೆ ಬಹುದೊಡ್ಡ ತಲೆನೋವನ್ನು ತಂದಿಟ್ಟಿದ್ದು ಬಹುತೇಕ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆ ಈ ಒಂದು ಕ್ಷೇತ್ರದ ಒಂದು ಕಾಂಗ್ರೆಸ್ ಟಿಕೆಟ್ ನಿರ್ಧಾರ ಆಗುತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಕೇಳಿಬರ್ತವೆ. ಒಂದು ವೇಳೆ ಶಾಮನೂರು ಕುಟುಂಬಕ್ಕೆ ಈ ಬಾರಿ ಅಲ್ಲಿ ಟಿಕೆಟ್ ಕೈತಪ್ಪಿದ್ದೆ ಆದರೆ ಅದು BJPಗೆ ಲಾಭವನ್ನು ತಂದುಕೊಡ್ಬೋದು. ಆ ಮೂಲಕ BJP ಪಾಲಿಗೆ ಒಂದು ರೀತಿ ಮರುಭೂಮಿಯಾಗಿರ್ತಕ್ಕಂಥ ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ BJP ಗೆಲುವಿನ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದ್ದಾವೆ. ಆದರೆ ಒಂದು ವೇಳೆ ಮತ್ತೆ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಮಣೆಯನ್ನು ಹಾಕಿದ್ದೆ ಆದರೆ ಅದು ಶಾಮನೂರು ಕುಟುಂಬದ ಒಂದು ಹಿಡಿತವನ್ನು ಆ ಕ್ಷೇತ್ರದ ಮೇಲೆ ಮುಂದುವರಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ. ಶಾಮನೂರು ಕುಟುಂಬದ 3ನೇ ತಲೆಮಾರಿನ ಕುಡಿ ಯುವ ಮುಖಂಡ ಸಮರ್ ಶಾಮನೂರು ಅವರು ಈ ಬಾರಿ ಅಲ್ಲಿ ಟಿಕೆಟನ್ನು ಪಡ್ಕೊಂಡಿದ್ದೆ ಆದರೆ ಅವರ ರಾಜಕೀಯ ಜೀವನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಆರಂಭ ಆಗೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅನ್ನುವ ಒಂದು ಅಭಿಪ್ರಾಯಗಳು ಕೂಡ ಆ ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ. ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಮಣೆ ಹಾಕೋದ್ರ ಮೂಲಕ ಆ ಒಂದು ಕ್ಷೇತ್ರವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿದಾವ ಅಥವಾ ಶಾಮನೂರು ಕುಟುಂಬಕ್ಕೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಟಿಕೆಟನ್ನು ಘೋಷಣೆ ಮಾಡೋದ್ರ ಮೂಲಕ ತನ್ನ ಹಿಡಿತದಲ್ಲಿರ್ತಕ್ಕಂಥ ಈ ಕ್ಷೇತ್ರವನ್ನು ತನ್ನ ಬಳಿಯೇ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಈ ಒಂದು ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.